ಎಲ್ಲರಿಗೂ ಜೈ ಭೀಮ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 72ರಲ್ಲಿ ಏರೋಳ್ಳಿ ಅಂತೇಳಿ ಆ ವಿಧಾನಸಭಾ ಕ್ಷೇತ್ರ ಮತ್ತು ಆ ವಾರ್ಡಲ್ಲಿ ಕೆಲಸ ಮಾಡ್ತಿರೋಂಥ ಪೌರ ಕಾರ್ಮಿಕರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತೇಳಿದ್ರೆ ಮೊನ್ನೆ ಮಹಿಳೆಯರನ್ನ ಕಸ ತೊಗೊಂಡೋಗಿ ಅಂತೇಳಿ ನಾಗರಿಕರು ಅಂದರೆ ಮನೆಯವರು ಅವ್ರನ್ನ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವರು ಹೀನಾಮಾನ ಅವಮಾನ ಮಾಡಿದ್ದಾರೆ ಅಂತೇಳಿ ಸುದ್ದಿಯಾಗಿದೆ, ಪ್ರೊಟೆಸ್ಟು ಕೂಡ ಆಗಿದೆ. ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಪೌರ ಕಾರ್ಮಿಕರಿಗೆ ಯಾರ್ಯಾರು ತೊಂದರೆ ಆದರೆ ಯಾಕೆಲ್ಲ ಪೌರ ಕಾರ್ಮಿಕರು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಲ್ಲ? ಅಥವಾ ನೀವು ಹೋರಾಟ ಮಾಡೋಕ್ಕಾಗಿಲ್ಲದ ಪರವಾಗಿಲ್ಲ, ನಿಮ್ಮ ಮಷ್ಟಲ್ಲೇ ನೀವು ಕೂತ್ಕೊಂಡು ಈ ಥರ ನಮ್ಮ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ಯಾಕೆ ಕೇಳಲ್ಲ ನೀವು? ಮತ್ತೊಂದು, ಪೌರ ಕಾರ್ಮಿಕರ ಮಕ್ಕಳು ಅವರು ಪೀಕೆ ಆಗಿದ್ದವರ ಮಕ್ಕಳನ್ನು ಓದಿಸಿ ಅವ್ರನ್ನ ಡಿ ದರ್ಜೆ ನೌಕರನ್ನ ಏನೋ ಮಾಡಿರ್ತಾರೆ, ಏನೋ ಒಳ್ಳೆ ಆಫೀಸರ್ ಆಗಿ ಮಾಡಿರ್ತಾರೆ. ಆ ಆಫೀಸರ್ಸು ಯಾಕೆ ಇವ್ರಿಗೆ ಸಹಕಾರ ಕೊಡ್ತಾಯಿಲ್ಲ? AWE ಆಗಿರ್ತಾರೆ, DC ಆಗಿರ್ತಾರೆ, AE ಆಗಿರ್ತಾರೆ, ಜೂನಿಯರ್ ಆಗಿರ್ತಾರೆ, ಸೀನಿಯರ್ ಆಗಿರ್ತಾರೆ, ಎಲ್ಲ ಥರ ಆಗಿರ್ತಾರೆ, MOಚ್ಗಳು ಕೂಡ ಆಗಿದ್ದಾರೆ ಪೌರ ಕಾರ್ಮಿಕರ ಮಕ್ಕಳು. ಇವರೆಲ್ಲ ಯಾಕೆ ಅವ್ರಿಗೆ ಸಹಕಾರ ಕೊಡ್ತಾಯಿಲ್ಲ? ಪೌರ ಕಾರ್ಮಿಕರಂದರೆ ಅಷ್ಟು ನಾಜೂಕಾಗಿ ನೋಡ್ತಾ ಇದ್ದೀರಾ ನೀವು? ಪೌರ ಕಾರ್ಮಿಕರು ಇಲ್ಲದೆ ಹೋದರೆ ಇಡೀ ದೇಶ ಸರ್ವನಾಶ ಆಗುತ್ತೆ. ಪೌರ ಕಾರ್ಮಿಕರ ಇರೋದ್ರಿಂದನೇ ನಾವು ಅಲ್ಪ ಸ್ವಲ್ಪ ಆರೋಗ್ಯವಾಗಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಎಲ್ಲರೂ ಆರೋಗ್ಯವಂತ ಇರ್ತಾರೆ ಇಡೀ ದೇಶದಲ್ಲೇ. ಆದರೆ ಪೌರ ಕಾರ್ಮಿಕರಿಗೆ ಏನಾದ್ರು ತೊಂದರೆ ಆದಾಗ ಯಾರೂ ಮಾತಾಡಲ್ಲ. ಸಂಘಟನೆಗಳು ಹಲವಾರಿವೆ, ಜನಸಂಖ್ಯೆ ಹಲವಾರಿದೆ, ಆದರೆ ಸಮಸ್ಯೆ ಆದಾಗ ಯಾರೂ ಬರೋಲ್ಲ, ಅವ್ರಿಗೆ ಸಹಕಾರ ಕೊಡಲ್ಲ, ಅವ್ರನ್ನ ಬೆಂಬಲಿಸಲ್ಲ. ಆ ಮಹಿಳೆನ ಅವಮಾನ ಮಾಡಿದ್ಮೇಲೆ ನಾವೇನು ಮಾಡಬೇಕು? ಅದು ಕಾನೂನು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರಿಗೆ, ಮಹಿಳೆಯರಿಗೂ ಮತ್ತು ಪುರುಷರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾರ ಮೇಲೆ ಆದರೂ ದಬ್ಬಾಳಿಕೆ ದೌರ್ಜನ್ಯ ಆದರೆ 100ಗೆ ಫೋನ್ ಮಾಡಿ. 100 ಫೋನ್ ಮಾಡೋಕ್ಕಾಗಲಿಲ್ಲ ಅಂದರೆ 112 ಆದರೂ ಫೋನ್ ಮಾಡಿ. ನೀವು ಅದು ಫೋನ್ ಮಾಡಿದ್ರೆ 10 ನಿಮಿಷದಲ್ಲಿ ನೀವು ಇರೋ ಜಾಗಕ್ಕೆ ಬಂದುಬಿಡ್ತಾರೆ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟು ಚುರುಕಾಗಿದೆ ಈಗ ಬೆಂಗಳೂರು ನಗರದಲ್ಲಿ. ನೀವು ಫೋನ್ ಮಾಡಿದ್ರೆ ಸಾಕು, ತಕ್ಷಣ ಬಂದು ನಿಮ್ಮ ಸೇವೆ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆದರೆ ನಿಮಗೆ ಅದು ಗೊತ್ತಾಗ್ತಾಯಿಲ್ಲ. 112 ಆಮೇಲೆ 100 ಈ 2 ನಂಬರ್ಗೂ ನೀವು ಫೋನ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ಬೋದು. ಅವ್ನು ಯಾರು ನಿಮ್ಮನ್ನು ಹಲ್ಲೆ ಮಾಡಿದ್ದಾನೋ, ಬೈದಿದ್ದಾನೋ, ಏನು ಮಾಡಿದ್ದಾನೋ ಅವನ್ನ ಅಲ್ಲೇ ಅರೆಸ್ಟ್ ಮಾಡ್ಬೋದು. ಈ ರೀತಿ ಕೆಲಸಗಳಾಗ್ತವೆ. ನೀವು ಯಾರಿಗೂ ಹೇಳಲ್ಲ, ಸುಮ್ಮನೆ ಇದ್ಕೊಂಡು ಕಡೆಗೆ BBMP ಹತ್ರ ಹೋಗ್ಬಿಟ್ಟು ನೀವು ಹೋರಾಟ ಮಾಡಿದ್ರೆ, ಅವತ್ತು ವಿಶ್ವೇಶ್ವರಯ್ಯ ಹುಟ್ಟುಹಬ್ಬ ಅಂತೇಳಿ ಎಲ್ಲ ಕಮಿಷನರು ಅವರೆಲ್ಲರೂ ಸೇರಿ ಅವರ ಇಂಜಿನಿಯರ್ಗಳಿಗೆ ಸನ್ಮಾನ ಮಾಡ್ತಾಯಿದ್ದಾರೆ. ನಿಮಗೆ ಅವಮಾನ ಆಗಿದೆ ಅಂತೇಳಿ ನೀವು ಅಲ್ಲಿ ಹೋರಾಟ ಮಾಡ್ತಾಯಿದ್ದೀರಾ. ಹೆಂಗೆ ಹೇಳಿ? ಯಾಕೆಂದರೆ ನಿಮ್ಗೆ ಅವಮಾನ ಆದಮೇಲೆ ಅವರು ಬರಬೇಕಲ್ವ? ಕಮಿಷನರ್ ಬರಬೇಕಲ್ವ? JC ಬರಬೇಕಲ್ವ? CA ಬರಬೇಕಲ್ಲ? ಯಾಕೆ ಬಂದಿಲ್ಲ? ಪೌರ ಕಾರ್ಮಿಕರಂದರೆ ತುಂಬ ಕಡೆಗಣಿಸ್ತಾ ಇದ್ದಾರೆ. ದಯಮಾಡಿ ಪೌರ ಕಾರ್ಮಿಕರನ್ನು ಜಾಗೃತಿಗೊಳಿಸಿ. ಪೌರ ಕಾರ್ಮಿಕರು ಎಚ್ಚರವಾಗಿ ನೀವು ನಿಮ್ಮ ಕೆಲಸ ನೀವು ಮಾಡೋ ಜಾಗದಲ್ಲಿ ನಂಬರಲ್ಲಿ ನಿಮ್ಮ ಫೋನಲ್ಲಿ ನಂಬರ್ ಬರ್ಕೊಳ್ಳಿ, ಅಥವಾ ಡೈರಿಯಲ್ಲಿ ಬರ್ಕೊಳ್ಳಿ. ನಿಮಗೆ ಅಲ್ಲೇ ಆದಾಗ ನೀವು ಮಾತಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಜೊತೆಯಲ್ಲಿ ಇರ್ತಾರಲ್ಲ ನಿಮ್ಮ ಸ್ನೇಹಿತರು ಯಾರಾದರೂ ಒಬ್ಬರು ಪೊಲೀಸರಿಗೆ ಫೋನ್ ಮಾಡೋದು, ಸಂಬಂಧಪಟ್ಟವ್ರಿಗೆ ಫೋನ್ ಮಾಡೋದು ಮಾಡಿ ಮಾಹಿತಿ ತಿಳಿಸೋದು ತುಂಬ ಉತ್ತಮ. ಇವತ್ತು 130ರಲ್ಲಿ ಗಲಾಟೆ ಆಗಿದೆ. ಆಮೇಲೆ ವಿಜಯನಗರದಲ್ಲಿ ಕೊರೋನಾ ಸಮಯದಲ್ಲಿ ಮಹಿಳೆನ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು. ಆಯಪ್ಪ ದೊಡ್ಡ ಶ್ರೀಮಂತ ಅಂತೆ ಹೊಡೆದ್ಬಿಟ್ರು. ಇವರೇ ನಮ್ಮ ಸುಮಾರು ನಾಯಕರು ಯಾರು ಬಂದುಬಿಟ್ಟು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಅಲ್ಲೇ ಕ್ಲೋಸ್ ಮಾಡಿಬಿಟ್ರು. ಇಂಥ ಕೇಸ್ಗಳನ್ನ ನಾವು ಸುಮ್ಮನೆ ಬಿಡಬಾರ್ದು. ನ್ಯಾಯ ತೋರಿಸ್ಬೇಕಾದ್ರೆ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡಿ ಇದು ಮಾಡಬೇಕು. ನಾವು ಈ ಕೆಲಸ ಮಾಡೋದಕ್ಕೆ ನಾವು ಎಲ್ಲ ಪೌರ ಕಾರ್ಮಿಕರ ನಾಯಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಮತ್ತು ಪೌರ ಕಾರ್ಮಿಕರಲ್ಲಿ ಮನವಿ ಮಾಡಿಕೊಳ್ತಾ ಎಲ್ಲರೂ ಕೂಡ ನಂಬರ್ 100 112 ಈ ನಂಬರನ್ನು ನೆನಪಿಟ್ಕೊಡ್ರಿ. ನಿಮ್ಗೇನಾದ್ರು ಘಟನೆ ಆದಾಗ ಇದಕ್ಕೆ ಫೋನ್ ಮಾಡಿ, ಪೊಲೀಸರು ನಿಮಗೆ ಸಹಕರಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.